ಸಾರಿಗೆ ಮುಷ್ಕರ ಕೈಬಿಟ್ಟ ಸಾರಿಗೆ ನೌಕರರು. ಮುಷ್ಕರವನ್ನ ಕೈಬಿಟ್ಟಿದ್ದಕ್ಕೆ ನೌಕರರಿಗೆ ಪ್ರತಿಫಲ ಸಿಗತ್ತಾ ಅಂತ. ಸಾರಿಗೆ ಮುಷ್ಕರ ಏನೋ ಕೈಬಿಟ್ರು ಸಾರಿಗೆ ನೌಕರರು, ಆದ್ರೆ ಈಗ ಮುಷ್ಕರವನ್ನ ಕೈಬಿಟ್ಟಿದ್ದಕ್ಕೆ ಸಾರಿಗೆ ನೌಕರರಿಗೆ ತಕ್ಕ ಪ್ರತಿಫಲ ಸಿಗತ್ತಾ? ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುತ್ತಾ ಸರ್ಕಾರ? ಸಾರಿಗೆ ಮುಷ್ಕರ ಇದೇನು ಮೊದಲ ಬಾರಿ ಏನಲ್ಲ, ಹಲವಾರು ಬಾರಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ನೌಕರರ ಮನವೊಲಿಸಿತ್ತು ಸರ್ಕಾರ. ಈ ಬಾರಿಯೂ ಅದೇ ಕೆಲಸವನ್ನ ಮಾಡುತ್ತಾ ನೋಡಬೇಕು. ಸದ್ಯಕ್ಕೆ 10 ದಿನಗಳ ಕಾಲ ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ. ಸಾರಿಗೆ ನೌಕರರಿಗೆ ಮಾರ್ಚ್ 2ರಂದು ಗುಡ್ ನ್ಯೂಸ್ ಕೊಡುತ್ತಾ ಸರ್ಕಾರ. ಬೇಡಿಕೆ ಈಡೇರಿಸದಿದ್ರೆ ಸಾರಿಗೆ ನೌಕರರ ನಡೆ ಏನು ಅನ್ನೋದೇ ಈಗ ಕುತೂಹಲವನ್ನ ಹುಟ್ಟಿಸಿರುವಂಥದ್ದು. ಮುಷ್ಕರ ಏನೋ ಕೈಬಿಟ್ರು, ಆದರೆ ಅದಕ್ಕೆ ತಕ್ಕದಾದಂತಹ ಪ್ರತಿಫಲ ಸರ್ಕಾರದಿಂದ ಸಿಗತ್ತಾ? ಈ ಹಿಂದೆಯೂ ಹಲವಾರು ಬಾರಿ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸರ್ಕಾರದ ಮುಂದೆ. ಇಂಥದ್ದೇ ಭರವಸೆ, ಇಂಥದ್ದೇ ನಂಬಿಕೆಗಳನ್ನ ಈಡೇರಿಸ್ತೀವಿ ಅಂತ ಸರ್ಕಾರವು ಮಾತು ಕೊಟ್ಟಾಗಿತ್ತು. ಅಫ್ಕೋರ್ಸ್ ಈ ಹಿಂದೆಯೂ ಸರ್ಕಾರ ಮನವೊಲಿಸಿತ್ತು, ಈಗಲೂ ಮನವೊಲಿಸಿದೆ. ಆದರೆ ಈ ಸಲ 10 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ಏನು ಮಾಡುತ್ತೆ ಸರ್ಕಾರ? ತಕ್ಕದಾದಂತಹ ಪ್ರತಿಫಲವನ್ನ ಕೊಡುತ್ತಾ? ಬೆಂಬಲಕ್ಕೆ ನಿಲ್ಲತ್ತಾ? ಸಂಪೂರ್ಣವಾದ ಅವರ ಬೇಡಿಕೆಗಳನ್ನ ಈಡೇರಿಸುತ್ತಾ? ಕಾದು ನೋಡಬೇಕಿದೆ. ಆದರೆ ಒಂದು ವೇಳೆ ಅವರ ಬೇಡಿಕೆಗಳು ಸಂಪೂರ್ಣಗೊಳ್ಳದೇ ಇದ್ದರೆ ಸಾರಿಗೆ ನೌಕರರ ಮುಂದಿನ ನಡೆ ಏನಾಗಬಹುದು ಅನ್ನೋದೇ ಈಗ ಸದ್ಯಕ್ಕೆ ಕುತೂಹಲವನ್ನ ಹುಟ್ಟಿಸಿರುವಂಥದ್ದು. ಯಾಕೆ ಅಂದ್ರೆ ಇವತ್ತೇ ನಮಗೆ ಅಂದಾಜಿತ್ತು ಮಧ್ಯಾಹ್ನದ ವೇಳೆಗೆ ಅಥವಾ ಸಂಜೆ ವೇಳೆಗೆ ಬಸ್ ಬಂದಾಗುತ್ತಾ, ನಾಳೆಯಿಂದ ಬಸ್ ಇರೋದಿಲ್ವಾ, ಎಷ್ಟು ದಿನಗಳ ಕಾಲ ಈ ಮುಷ್ಕರ ನಡೆಯುತ್ತೆ ಅನ್ನುವಂತಹ ಕುತೂಹಲವಿತ್ತು. ಆದ್ರೆ ಇದಕ್ಕೀಗ ಅಧಿಕೃತವಾದಂತಹ ತೆರೆ ಬಿದ್ದಿದೆ. ಇಲ್ಲ, ಮುಷ್ಕರವನ್ನ ಸದ್ಯಕ್ಕೆ ಹಿಂದು ಪಡಿತೇವೆ, ಆದರೆ 10 ದಿನಗಳ ಕಾಲ ಸರ್ಕಾರಕ್ಕೆ ಗಡುವು ನೀಡ್ತೇವೆ. ಅಷ್ಟರೊಳಗೆ ಸರ್ಕಾರ ನಮಗೆ ಬೇಕಾದಂತಹ ರೀತಿಯಲ್ಲಿ ಸಂಪೂರ್ಣವಾಗಿ ಬೆಂಬಲ ನೀಡುವಂತೆ ಪ್ರತಿಕ್ರಿಯಿಸಿದ್ರೆ ಸರಿ. ಇಲ್ಲ ಅಂದರೆ 11ನೇ ದಿನ ಏನು ಮಾಡುತ್ತೇವೆ, ಏನು ನಿರ್ಧಾರವನ್ನ ಕೈಗೊಳ್ಳುತ್ತೇವೆ, ಅಥವಾ ಸಾರಿಗೆ ನೌಕರರ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕೆ ಈಗ ಕುತೂಹಲವನ್ನ ಹುಟ್ಟಿಸಿದೆ. ಮಾರ್ಚ್ 2ರಂದು ಗುಡ್ ನ್ಯೂಸ್ ಏನಾರ ಕೊಡುತ್ತಾ ಸರ್ಕಾರ ಅಂತ? ಯಾಕೆಂದ್ರೆ ಹಲವಾರು ಬಾರಿ ಆಯ್ತೀಗ ಅವರು ಬಂದು ಬೇಡಿಕೆಗಳನ್ನ ಇಡೋದು. ವೇತನದ ಬಗ್ಗೆ ಇರಬಹುದು, ಅವರ ಅನೇಕ ಬೇಡಿಕೆಗಳ ಬಗ್ಗೆ ಸಾರಿಗೆ ನೌಕರರು ಬೇಡಿಕೆಯನ್ನ ಇಟ್ಟಾಕಿದೆ. ಬೇಡಿಕೆ ಈಡೇರಿಸದಿದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗತ್ತೆ, ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ಸದ್ಯ 26 ತಿಂಗಳ ಹಿಂಬಾಕಿ ಕೊಡಲು ಸರ್ಕಾರ ಒಪ್ಪಿದೆ. ಸರ್ಕಾರದ ನಿರ್ಧಾರವನ್ನ ಸಾರಿಗೆ ನೌಕರರು ಒಪ್ಪುತ್ತಿಲ್ಲ. 38 ತಿಂಗಳದ್ದು ಬಾಕಿ ಇದೆ, ಹಿಂಬಾಕಿ ಕೊಡಿ ಅಂತಿದ್ದಾರೆ ಸಾರಿಗೆ ನೌಕರರು. ಡಿಮಾಂಡ್ ಇಟ್ಟಿದ್ದಾರೆ, 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು. ಬೇಡಿಕೆ ಈಡೇರಿಸದೆ ಇದ್ದರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡುತ್ತೇವೆ ಅಂತಿದ್ದಾರೆ ಸಾರಿಗೆ ನೌಕರರು. ಇರೋದು 38 ತಿಂಗಳ ಹಿಂಬಾಕಿ, ಆದ್ರೆ ಸರ್ಕಾರ ಒಪ್ಪಿರೋದು ಈಗ 26 ತಿಂಗಳ ಹಿಂಬಾಕಿ. 26 ತಿಂಗಳ ಹಿಂಬಾಕಿಯನ್ನ ಕೊಡಲು ಸರ್ಕಾರ ಒಪ್ಪಿಗೆಯನ್ನೇನೋ ನೀಡಿದೆ. ಆದರೆ ಬೇಡಿಕೆ ಇಷ್ಟಕ್ಕೆ ನಿಂತಿಲ್ಲ. ಸಾರಿಗೆ ನೌಕರರ ಬೇಡಿಕೆ ಇರೋದು 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು, ವೇತನ ಪರಿಷ್ಕರಣೆಯಾಗಬೇಕು. ಪದೇ ಪದೇ ಈ ಡಿಮ್ಯಾಂಡ್ ಅನ್ನು ಸಾರಿಗೆ ನೌಕರರು ಇಟ್ಟಿದ್ದಾರೆ. ಹಿಂದೆಯೂ ಕೂಡ ಸರ್ಕಾರ ಮನವೊಲಿಸುವಂತಹ ಪ್ರಯತ್ನ ಮಾಡಿತ್ತು. ಆದ್ರೆ ಈ ಬಾರಿ ಏನಾರ ಸರ್ಕಾರ ಬೆಂಬಲಿತವಾಗಿ ಇವರ ಪರ ನಿಲ್ಲದೇ ಇದ್ದರೆ ಏನು ನಡೆಯಾಗಬಹುದು ಸಾರಿಗೆ ನೌಕರರದು ಅನ್ನೋದೇ ಈಗ ಸದ್ಯಕ್ಕೆ ಮೂಡಿರುವಂತಹ ಪ್ರಶ್ನೆ. ಏನೇ ಇರಲಿ, 10 ದಿನಗಳ ಕಾಲ ಗಡುವಿದೆ. ನಂತರ ಈ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಾರಿಗೆ ನೌಕರರು. ಇದೇನಾದ್ರೂ ಸರಿ ಹೋಗದೆ ಇದ್ರೆ ಈ ಬಾರಿ ಮಾತ್ರ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡ್ತೇವೆ ಅಂದಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಒಪ್ಪಿಲ್ಲ. ಈಗ 26 ತಿಂಗಳ ಬಾಕಿಯನ್ನ ಕೊಡ್ತೇವೆ ಅಂತ ಸರ್ಕಾರ ಹೇಳುತ್ತಿದೆ. ಬೇಡ, ನಮಗೆ 38 ತಿಂಗಳದ್ದು ಬೇಕು ಅಂತ ಸಾರಿಗೆ ನೌಕರರ ಪಟ್ಟಿದೆ. ಆದ್ರೆ 10 ದಿನಗಳ ನಂತರ ಸರ್ಕಾರ ಇದಕ್ಕೆ ಒಪ್ಪಿಕೊಳ್ಳತ್ತಾ? ಸಂಪೂರ್ಣವಾದಂತಹ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಮುಂದಾಗತ್ತಾ? ಏನು ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳಬಹುದು? ಅಥವಾ ಇವತ್ತೇನು ಮನವೊಲಿಸುವಂತಹ ಪ್ರಯತ್ನ ನಡೀತು, ಸಭೆ ಮೇಲೆ ಸಭೆ ಆಯ್ತು, ಇದು ತಾತ್ಕಾಲಿಕವಾ? ಕೇವಲ ಇವತ್ತಿನ ಮುಷ್ಕರವನ್ನ ನಿಲ್ಲಿಸೋಕೋಸ್ಕರ ಸರ್ಕಾರ ಈ ರೀತಿಯಾಗಿ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾ, ಅಥವಾ ನಿಜವಾಗ್ಲೂ ಸರ್ಕಾರಕ್ಕೆ ಸಾರಿಗೆ ನೌಕರರ ಉದ್ದೇಶಗಳನ್ನ, ಬೇಡಿಕೆಗಳನ್ನ ಈಡೇರಿಸುವಂತಹ ಆಸ್ಥೆ ಇದೆಯಾ, ಏನಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸುವಂತಿದೆ. ಜೊತೆಗೆ 10 ದಿನಗಳ ಕಾಲ
ಗಡುವಿದೆ, ಇಷ್ಟರೊಳಗೆ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ? ಸಾರಿಗೆ ನೌಕರರು ಈ ಬಾರಿಯೂ ಕೂಡ ನಾವು ಒಪ್ಪೋದಿಲ್ಲ ಅಂತಿದ್ರು, ಆದ್ರೆ ಜಂಟಿ ಕ್ರಿಯಾ ಸಮಿತಿಯ ನಿರ್ಧಾರವನ್ನ ಈಗ ಒಪ್ಪಿಕೊಂಡಿದ್ದಾರೆ. ಮುಷ್ಕರವನ್ನೇನೋ ವಾಪಸ್ ಪಡೆದಿದ್ದಾರೆ. ಆದ್ರೆ ಈ 10 ದಿನದ ಗಡುವಲ್ಲಿ ಏನಾಗಬಹುದು? ಸರ್ಕಾರ ಹೂ ಅನ್ನತ್ತಾ ಇಲ್ಲ ಅನ್ನತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಜಿಲ್ಲಾ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ 2ನೇ ಜಿಲ್ಲೆನೇ ಕೂರ್ತಲ್ಲೇ ಇರುವಂತಹ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 11/24 ಏನು ವೇತನ 4 ವರ್ಷಗಳ ಒಪ್ಪಂದ ಆಗಬೇಕಾಗುತ್ತೆ. ಅದಕ್ಕೆ ಅವರು ಕರೆದ ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ನಾವು ಜಿಲ್ಲಾ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ 2ನೇ ಜಿಲ್ಲೆನೇ ಕೂರ್ತಲ್ಲೇ ಇರುವಂತಹ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 11/24 ಏನು ವೇತನ 4 ವರ್ಷಗಳ ಒಪ್ಪಂದ ಆಗಬೇಕಾಗುತ್ತೆ. ಅದಕ್ಕೆ ಅವರು ಕರೆದ ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ನಾವು ಜಿಲ್ಲಾ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ 2ನೇ ಜಿಲ್ಲೆನೇ ಕೂರ್ತಲ್ಲೇ ಇರುವಂತಹ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 11/24 ಏನು ವೇತನ 4 ವರ್ಷಗಳ ಒಪ್ಪಂದ ಆಗಬೇಕಾಗುತ್ತೆ. ಅದಕ್ಕೆ ಅವರು ಕರೆದ ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ನಾವು ಜಿಲ್ಲಾ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ 2ನೇ ಜಿಲ್ಲೆನೇ ಕೂರ್ತಲ್ಲೇ ಇರುವಂತಹ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 11/24 ಏನು ವೇತನ 4 ವರ್ಷಗಳ ಒಪ್ಪಂದ ಆಗಬೇಕಾಗುತ್ತೆ. ಅದಕ್ಕೆ ಅವರು ಕರೆದ ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ನಾವು ಜಿಲ್ಲಾ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ 2ನೇ ಜಿಲ್ಲೆನೇ ಕೂರ್ತಲ್ಲೇ ಇರುವಂತಹ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 11/24 ಏನು ವೇತನ 4 ವರ್ಷಗಳ ಒಪ್ಪಂದ ಆಗಬೇಕಾಗುತ್ತೆ. ಅದಕ್ಕೆ ಅವರು ಕರೆದ ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ನಾವು ಜಿಲ್ಲಾ ಪಕ್ಷದಲ್ಲಿ